ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಪವಾಡವನ್ನು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಮಂತ್ರಾಲಯದಲ್ಲಿ ನೆಲೆಸಿರುವ ರಾಘವೇಂದ್ರ ಸ್ವಾಮಿಗಳು ಲಕ್ಷಾಂತರ ಭಕ್ತರ ಜೀವನದಲ್ಲಿ ಸಾಕಷ್ಟು ಪವಾಡಗಳನ್ನೇ ಮಾಡಿದ್ದಾರೆ. ಅದರಿಂದಲೇ ಅವರು ಲಕ್ಷಾಂತರ ಭಕ್ತರ ಪಾಲಿಗೆ ದೇವರಾಗಿ ಹೋಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದರಲ್ಲಿ ನಾವು ಒಂದಿಷ್ಟು ಪ್ರಮುಖ ಪವಾಡಗಳ ಬಗ್ಗೆ ನಿಮಗೆ ತಿಳಿಸಲಿದ್ದೇವೆ. ಹೌದು ವೀಕ್ಷಕರೇ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂದರೆ ನಮ್ಮ ರಾಯರು 17ನೇ ಶತಮಾನದ ಮಹಾನ್ ಸಂತರು. ಮಂತ್ರಾಲಯದಲ್ಲಿ ಇವರ ಜೀವಂತ ಸಮಾಧಿ ಇದೆ. ಅದನ್ನು ನಾವು ಬೃಂದಾವನ ಎಂದು ಕೂಡ ಕರೆಯುತ್ತೇವೆ. ಇವರು ಅಸಾಧಾರಣ ಪವಾಡಗಳನ್ನು ತೋರಿಸಿ ಭಕ್ತರನ್ನು ರಕ್ಷಿಸಿದ್ದಾರೆ. ಒಣಗಿ ಹೋದ ಮರವನ್ನು ಚಿಗುರಿಸಿದ್ದು ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮುನ್ರೋಗೆ ದರ್ಶನ ನೀಡಿದ್ದು ಅಪ್ಪಣ್ಯಾಚಾರ್ಯರಿಗೆ ಸ್ತೋತ್ರ ಪೂರ್ಣಗೊಳಿಸಲು ಸಹಾಯ ಮಾಡಿದ್ದು ಮತ್ತು ನವಾಬನಿಗೆ ಮೃತ್ತಿಕಾ ಪ್ರಸಾದವನ್ನು ನೀಡಿದ್ದು ಇವುಗಳು ಪ್ರಮುಖ ಪವಾಡಗಳಾಗಿವೆ. ಹಾಗಾದರೆ ವೀಕ್ಷಕರೇ, ರಾಯರ ಪ್ರಮುಖ ಪವಾಡಗಳನ್ನು ಇನ್ನಷ್ಟು ತಿಳಿಯುತ್ತಾ ಹೋಗೋಣ. ಹೌದು ವೀಕ್ಷಕರೇ, ಮೊದಲೇ ಹೇಳಿದ ಹಾಗೆ ರಾಯರು ಒಣಗಿದ್ದ ಮರವನ್ನು ಚಿಗುರಿಸಿದ್ದಾರೆ. ಹೌದು, ರಾಯರು ತಮ್ಮ ಕಮಂಡಲದ ಜಲವನ್ನು ಒಣಮರದ ಮೇಲೆ ಪ್ರೋಕ್ಷಿಸಿ ಅದು ಹಸಿರು ಎಲೆಗಳನ್ನು ಚಿಗುರುವಂತೆ ಮಾಡಿದರು. ಇದು ಮೊದಲನೆಯ ಪವಾಡವಾದರೆ ಇನ್ನೂ ಹಲವಾರು ಪವಾಡಗಳಿವೆ. ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮುನ್ರೋ ದರ್ಶನ. ಹೌದು ವೀಕ್ಷಕರೇ, ಮಂತ್ರಾಲಯದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಬಂದ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮುನ್ರೋಗೆ ನಮ್ಮ ರಾಯರು ದರ್ಶನ ನೀಡಿದರು. ಹೌದು, ಬೃಂದಾವನದಿಂದ ಹೊರಬಂದು ರಾಯರು ಇವರಿಗೆ ದರ್ಶನವನ್ನು ನೀಡಿದರು. ಅಷ್ಟೇ ಅಲ್ಲದೆ ಮಂತ್ರಾಕ್ಷತೆಯನ್ನು ಸಹ ನೀಡಿ ಮನವೊಲಿಸಿದರು. ರೋಚಕದ ಘಟನೆ ಎಂದರೆ ಅಪ್ಪಣ್ಣಾಚಾರ್ಯರ ಸ್ತೋತ್ರ ಪೂರ್ಣಗೊಳಿಸಿದ್ದು ನಮ್ಮ ರಾಯರೇ. ಹೌದು ವೀಕ್ಷಕರೇ, ರಾಯರ ಪರಮಭಕ್ತ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ತೋತ್ರವನ್ನು ರಚಿಸುವಾಗ ಕಷ್ಟದಲ್ಲಿದ್ದಾಗ ಬೃಂದಾವನದ ಒಳಗಿನಿಂದಲೇ ರಾಯರು ಸಾಕ್ಷಿ ಸ್ತೋತ್ರ ಹಿ ಎಂದು ಹೇಳಿ ಸ್ತೋತ್ರವನ್ನು ಪೂರ್ಣಗೊಳಿಸಿದರು. ಇದಂತೂ ಅತ್ಯಂತ ಆಶ್ಚರ್ಯವಾದ ಒಂದು ಪವಾಡವಾಗಿದೆ. ನವಾಬನಿಗೆ ಮೃತ್ತಿಕಾ ಪ್ರಸಾದವನ್ನು ನೀಡಿತು. ಹೌದು ವೀಕ್ಷಕರೇ, ಅದೋನಿಯ ನವಾಬನು ರಾಯರ ಪರೀಕ್ಷೆ ಮಾಡಲು ಅವರ ಬೃಂದಾವನದ ಮೃತ್ತಿಕೆಯನ್ನು ಅಂದರೆ ಮಣ್ಣನ್ನು ತರಿಸಿದಾಗ ಅದು ರತ್ನಗಳಾಗಿ ಮಾರ್ಪಟ್ಟಿದ್ದು ರಾಯರ ಶಕ್ತಿಯನ್ನು ತೋರಿಸುತ್ತದೆ. ಹೌದು ವೀಕ್ಷಕರೇ, ಇಷ್ಟೆಲ್ಲ ಪವಾಡಗಳನ್ನು ಮಾಡಿರುವ ರಾಘವೇಂದ್ರ ಸ್ವಾಮಿಗಳು ಇವರ ಜೀವ ಸಮಾಧಿ ರಾಯರು 1671ರಲ್ಲಿ ರಾಯರು ಮಂತ್ರಾಲಯದಲ್ಲಿ ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿ 700 ವರ್ಷಗಳ ಕಾಲ ಭಕ್ತರ ಸಂಕಷ್ಟವನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಇಂದಿಗೂ ಮಂತ್ರಾಲಯದಲ್ಲಿ ರಾಯರು ಮೃತ್ತಿಕಾ ರೂಪದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂದು ನಂಬಲಾಗಿದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಮಂತ್ರಾಲಯದ ಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪವಾಡಗಳ ಕುರಿತು ವಿಡಿಯೋ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.